ಮತ್ತೊಂದು ಕಂಟೆಂಟ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನಾನು ರವಿ. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಮೊದಲಿಗೆ RCB ತಂಡ ಗುಜರಾತ್ ಟೈಟನ್ಸ್ ತಂಡವನ್ನ 92 ರನ್ಗಳಿಂದ ಸೋಲಿಸಿ ಒಂದು ಫಸ್ಟ್ ಟೀಮ್ ಆಗಿ ಫೈನಲ್ ಅನ್ನೋ ಒಂದು ಹಂತನ ತಲುಪಿದೆ. ಸೊ ಯಾವ ಒಂದು ತಂಡ RCB ತಂಡ ಮಾಡುತ್ತೋ ಫೈನಲ್ ಅಲ್ಲಿ ಕಾದ್ ನೋಡ್ಬೇಕಾಗಿದೆ. ಸೊ RCB ತಂಡದ ಮುಂದಿರುವ ಒಂದು ಸವಾಲುಗಳು ಏನೇನಂತ ನೋಡ್ತಾ ಹೋಗೋದಾದ್ರೆ, RCB ತಂಡ 2025 ಫಾರ್ ದಿ ಫಸ್ಟ್ ಟೈಮ್ ಇನ್ 18 years ದ ಬಿಕಮ್ ದಿ ಚಾಂಪಿಯನ್ಸ್. ಸೊ ಅದಾದ್ಮೇಲೆ ನಮ್ಗೆ ಈಗ ಸ್ಟ್ರೈಟ್ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದೆ. 2026 ಅಲ್ಲೂ ಒಂದು ಟ್ರೋಫಿ ಗೆಲ್ಲುವಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ RCB ತಂಡ ಒಂದು ಗೆಲುವಿನ ಫೇವರೇಟ್ಸ್ ಅಂತ ಒಂದು ಅವಕಾಶ ಇದೆ ಗೆಲ್ಲಕ್ಕೆ. ಏನಕ್ಕಂದ್ರೆ ಬ್ಯಾಟಿಂಗ್ ಆಗ್ಬೋದು, ಬೌಲಿಂಗ್ ಆಗ್ಬೋದು, ನಮ್ ಕಡೆ ಎಲ್ಲ ಒಂದು ಸಾಲಿಡ್ ಆಗಿದೆ. ಒಂದು ಮೊನ್ನೆ ನೋಡಿದ್ವಿ ನಾವು ಗುಜರಾತ್ ವಿರುದ್ಧ ಯಾವ ರೀತಿ 14 ಓವರ್ ವರೆಗೂ ಒಂದು ಹಂತದಲ್ಲಿ ಹೋಗ್ತಾ ಇದ್ದಂತ ಪಂದ್ಯ 16 ಓವರ್ ಆದ್ಮೇಲೆ ಸಡನ್ ಆಗಿ ಗೇರೇ ಚೇಂಜ್ ಆಗುತ್ತೆ. ಅಲ್ಲಿಂದ ಮೂಮೆಂಟಮ್ ಶಿಫ್ಟ್ ಆಗುತ್ತೆ ಅಂತ ಹೇಳ್ಬೋದು. ರಜತ್ ಪಟ್ಟಿದಾರ್ ಅವರು ಹೀರೋಯಿಕ್ ಇನ್ನಿಂಗ್ಸ್ ಅಥವಾ ಎಪಿಕ್ ಇನ್ನಿಂಗ್ಸ್ ಆಡ್ತಾರೆ. 33 ಎಸೆತ, 93 ರನ್, ಮತ್ತೊಂದು 5 ಬೌಂಡ್ರಿ, ಮತ್ತೊಂದು 9 ಸಿಕ್ಸರ್ ಕೂಡ ಸಿಡಿಸ್ತಾರೆ. ಇನ್ ಸೆಂಚುರಿ ಸ್ವಲ್ಪದ್ರಲ್ಲೇ ಮಿಸ್ ಆಯ್ತಾ ಅಂತ 19.4ನೇ ಎಸೆತದಲ್ಲಿ ಸಿಂಗಲ್ ಒಂದು ಓಡಿಲ್ಲ ಅಂದಿದ್ರೆ, ಅದೇನಾದ್ರೂ ಒಂದು ಕನೆಕ್ಟ್ ಮಾಡಿದ್ರೆ ಲಾಸ್ಟ್ ಬಾಲ್ ಅಲ್ಲಿ ಕೂಡ ಒಂದು ಸೆಂಚುರಿ ಆಗುವಂತ ಒಂದು ಅವಕಾಶ ಇತ್ತು. ಬಟ್ ಎಲ್ಲಾ ಟೈಮ್ ಸೆಂಚುರಿಗೋಸ್ಕರನೇ ಆಡಕ್ಕಾಗಲ್ಲ, ಅವ್ರು ಟೀಮ್ಗೋಸ್ಕರ ಆಡಿದ್ರು. ಸೊ ಆ ಒಂದು ನಾಯಕತ್ವಕ್ಕೆ ಅಥವಾ ಆ ಒಂದು ಆಟಕ್ಕೆ ನನ್ನ ಕಡೆಯಿಂದ ಒಂದು ಬಿಗ್ ಸೆಲ್ಯೂಟ್ ಅನ್ನ ಹೇಳ್ತಾ, ಇನ್ನ ಮಿಕ್ಕಿರುವಂತ ವಿಚಾರಕ್ಕೆ ಬರೋದಾದ್ರೆ, ಇದುವರೆಗೂ RCB ತಂಡ ಇದು ಸೇರ್ಕೊಂಡ್ರೆ ಒಂದು ಐದನೇ ಬಾರಿ ಫೈನಲ್ ಅನ್ನೋ ಒಂದು ಹಂತನ ತಲುಪಿದೆ. ಸೊ 5 ಬಾರಿ ಕೂಡ ಅಂದ್ರೆ ಈಗ ಇನ್ನು ಈ 2026 ರಿಸಲ್ಟ್ ಬರ್ಬೇಕು. 2000 ಒಂದು ಚಾಂಪಿಯನ್ಸ್ ಆಗಿರ್ತೀವಿ. ಸೊ ಅದಾದ್ಮೇಲೆ 2016 ಆಗ್ಬೋದು, 2011 ಆಗ್ಬೋದು, 2009 ಆಗ್ಬೋದು, ಆ 3 ಪ್ರಯತ್ನಗಳಲ್ಲೂ ಕೂಡ RCB ತಂಡ ಸೋತಿರುತ್ತೆ. ಹತ್ತತ್ರ ಆಲ್ಮೋಸ್ಟ್ ಒಂದು 2 ಪಂದ್ಯಗಳಲ್ಲಿ ನಾವು 2009 ಅಲ್ಲಿ ಒಂದು 6 ನಲ್ಲಿ ಡೆಕ್ಕನ್ ಚಾರ್ಜರ್ಸ್ ವಿರುದ್ಧ ಸೋತಿರ್ತೀವಿ. ಸೊ 2011 ಅಲ್ಲಿ CSK ವಿರುದ್ಧ ನಾವು ಕೇವಲ ಸ್ವಲ್ಪ ಬಿಗ್ ಮಾರ್ಜಿನ್ ಅಲ್ಲ ಸೋತಿರ್ತೀವಿ, 45 ರನ್ಗಳಿಂದ ಸೋತಿರ್ತೀವಿ ಒಂದು ಪಂದ್ಯನ. ಸೊ 2016 ಅಲ್ಲಿ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ 973 ರನ್ ಕೂಡ ಗಳಿಸಿರ್ತಾರೆ. ABD ಅವರು ಕೂಡ ಆಲ್ಮೋಸ್ಟ್ ಒಂದು 750-800 ರನ್ಸ್ ಅನ್ನ ಕೂಡ ಅವರು ಸ್ಕೋರ್ ಮಾಡಿರ್ತಾರೆ. ಸೊ ಆ ಒಂದು ಸೀಸನ್ ಅಲ್ಲಿ RCB ತಂಡದ ಒಂದು ಆಧಾರ ಸ್ತಂಭಗಳಾಗಿದ್ರು. ಸೊ ಒಂದು ಅನ್ಫಾರ್ಚುನೇಟ್ಲಿ ಗೆಲ್ಬೇಕಾಗಿತ್ತು ಒಂದು ಪಂದ್ಯ. ಇದುವರೆಗೂ ಕೂಡ ಒಂಥರ RCB ಲಾಸ್ಟ್ ಇಯರ್ ಚಾಂಪಿಯನ್ಸ್ ಆದಾಗ್ಲೂ ಕೂಡ ನಮ್ಗೊಂಥರ ಎಲ್ಲೋ ಒಂದು ಕಡೆ ಗಿಲ್ಟಿನೆಸ್ ಅನ್ನೋದು ಕಾಡ್ತಾ ಇತ್ತು. ಒಂದು ಸರಿ ಗೆದ್ಬಿಟ್ಟಿದ್ರೆ ಸಾಕಿತ್ತು. ಯಾಕಂದ್ರೆ ಕ್ರಿಸ್ ಗೇಲ್ ಅವ್ರು ಇದ್ರು, KL ರಾಹುಲ್ ಕೂಡ ನಮ್ ತಂಡದಲ್ಲಿದ್ರು, ಮತ್ತೆ ABD ಅವ್ರು ಕೂಡ ನಮ್ ತಂಡದಲ್ಲಿದ್ರು, ನಮ್ ಜೊತೆಲೇ ಇದ್ರು. ಒಂದು ಟ್ರೋಫಿನ ಗೆಲ್ಸ್ಲೇಬೇಕು RCB ತಂಡಕ್ಕೆ ಅನ್ನೋ ಒಂದು ಹಪಾಹಪಿಸ್ತಿದ್ರು. ಸೊ ಇದೆಲ್ಲ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಆದ್ರೂ ಕೂಡ ಒಂದು ಲಾಸ್ಟ್ ಇಯರ್ RCB ಚಾಂಪಿಯನ್ಸ್ ಆದಾಗ ABD ಅವ್ರಾಗ್ಬೋದು ಅಥವಾ ಕ್ರಿಸ್ ಗೇಲ್ ಅವ್ರಾಗ್ಬೋದು, ನಮ್ಮ ಟ್ರೋಫಿ ಕಿತ್ತಂತ ಒಂದು ತಂಡದೊಟ್ಟಿಗೆ ಅವರು ಕೂಡ RCB ಜರ್ಸಿನ ವೇರ್ ಮಾಡ್ಕೊಂಡು, ಕ್ರಿಸ್ ಗೇಲ್ ಅವ್ರಾಗ್ಬೋದು, AB ಡಿವಿಲಿಯರ್ಸ್ ಅವ್ರಾಗ್ಬೋದು, ಆ ಒಂದು ಟ್ರೋಫಿ ಜೊತೆಗೆ ಒಂದು ಸೆಲೆಬ್ರೇಷನ್ ಮತ್ತೆ ಆ ಮೂಮೆಂಟ್ಸ್ ಇನ್ನೂ ಕಣ್ಣು ಕಟ್ಟದಂಗಿದೆ ಹೋದ ವರ್ಷ ಆಗಿದ್ದು. ಸೊ RCB ಫ್ಯಾನ್ ಆಗಿ ಅದಕ್ಕಿಂತ ಒಂದು ಖುಷಿ ವಿಚಾರ ಬೇರೆ ಇರಲ್ಲ ಅಂತ ಅನ್ಸುತ್ತೆ. ಸೊ 26th IPL ನಮ್ಗೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಸೊ ಲಾಸ್ಟ್ ಇಯರ್ ಟಾಸ್ ಅನ್ನ ಸೋಲ್ತಾರೆ ರಜತ್ ಪಟ್ಟಿದಾರ್ ಅವರು. ರವಿಶಾಸ್ತ್ರಿ ಅವರು ಕೇಳ್ತಾರೆ, ಹೆಂಗ್ ಅನಿಸ್ತಾ ಇದೆ ನಿಮ್ಗೆ ಒಂದು ಫೈನಲ್ ಪಂದ್ಯ? ಇದುವರೆಗೂ ಒಂದೇ ಒಂದು ಸರಿನೂ ನೀವು IPL ಟ್ರೋಫಿನ ಗೆದ್ದಿರಲ್ಲ RCB ತಂಡ. ಇವತ್ತಿನ ಪಂದ್ಯ ಹೆಂಗ್ ಅನಿಸ್ತಾ ಇದೆ ನಿಮ್ಗೆ? ಇವತ್ತೊಂದು ಅವಕಾಶ ಇದೆ ಗೆಲ್ಲಕ್ಕೆ ಅಂತಂತಾರೆ. ಆಗ ಒಂದು ತಾಳ್ಮೆ ಐತಾ ಅಥವಾ ಒಂದು ಜಸ್ಟ್ ಒಂದು ರಿಪ್ಲೈ ಕೊಡ್ತಾರೆ, ನಮ್ಗೆ ಜಸ್ಟ್ ಇದೊಂದು ಅವ ಗೇಮ್ ಫಾರ್ ಅಸ್ ಅಂತ. ಅಂದ್ರೆ ಹೋದ ವರ್ಷ ನಾವು ಆಡಿದಂತ ಎಲ್ಲಾ ಅವ ಗೇಮ್ಸ್ ಅಲ್ಲಿ ನಾವು ಗೆದ್ದಿರ್ತೀವಿ. ಸೊ ಆ ಒಂದು ಪಂದ್ಯ ಕೂಡ ನಮ್ಗೆ ಅಂದ್ರೆ ಫೈನಲ್ ಪಂದ್ಯ ಕೂಡ ನಮ್ಗೆ ಜಸ್ಟ್ ಒಂದು ಅವೇ ಪಿಚ್ ಅಲ್ಲಿ ಒಂದು ಅವೇ ಗೇಮ್ ತರಾನೇ ಅನಿಸ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಫಾರ್ ದಿ ಫಸ್ಟ್ ಟೈಮ್ ನಾವು ಟ್ರೋಫಿನ ವಿನ್ ಆದಾಗ ವಿರಾಟ್ ಕೊಹ್ಲಿ ಅವರಂತ ಹತ್ಕೊಂಡೇ ಬಿಡ್ತಾರೆ. ನಮಗೂ ಕೂಡ ಒಬ್ಬ ಫ್ಯಾನ್ ಆಗಿ ನಮಗೂ ಕೂಡ ಎಲ್ಲೋ ಒಂದ್ ಕಡೆ, ಯಾಕಂದ್ರೆ ಒಂದು RCB ಗೆಲ್ಲೋದನ್ನ ನಾವು ನೋಡ್ಬೇಕು. ವಿರಾಟ್ ಕೊಹ್ಲಿ ಅವರು ಇದ್ದಂಗೆ ಒಂದು ಟ್ರೋಫಿನ ಅಟ್ಲೀಸ್ಟ್ ವಿರಾಟ್ ಕೊಹ್ಲಿ ಅವರು, ಗೇಲ್ ಅವರು ಇದ್ದಾಗ ಮತ್ತೆ AB ಡಿವಿಲಿಯರ್ಸ್ ಅವರು ಇದ್ದಾಗ ಟ್ರೋಫಿನ ಗೆಲ್ಲಕ್ ಆಗಿರಲ್ಲ. ಸೊ ವಿರಾಟ್ ಕೊಹ್ಲಿ ಅವರು ಇದ್ದಾಗಾದ್ರೂ ಟ್ರೋಫಿನ ಗೆಲ್ಲೋದನ್ನ ಕಣ್ಣು ತುಂಬಾ ನೋಡ್ಬೇಕಂತ ನನಗೂ ಕೂಡ ಎಷ್ಟೋ ವರ್ಷಗಳ ಒಂದು ಕನಸಾಗಿತ್ತು. ನನ್ನ ನಂತರ RCB ತಂಡದ ಅಭಿಮಾನಿಗಳು ಎಷ್ಟು ಜನ ಇರ್ತಾರೋ ಆ ಎಲ್ಲಾ ಒಂದು ಅಭಿಮಾನಿಗಳ ಒಂದು ಕನಸು ಹೋದ ವರ್ಷ ನೆರವೇರ್ತಂತ ಹೇಳ್ಬೋದು. ಸೊ ಈ ವರ್ಷ ಕೂಡ ನಮ್ಗೆ ಅಂತದ್ದೇ ಒಂದು ಆಪರ್ಚುನಿಟಿ ಬಂದಿದೆ. ಸತತ ಎರಡು ಟ್ರೋಫಿಗಳನ್ನ ಗೆಲ್ಲುವಂತ ಒಂದು ಅವಕಾಶ
ನಮ್ಗೆ ಅದೃಷ್ಟ ಲಕ್ಷ್ಮಿ ಬಂದು ಬಾಗಿಲು ತಟ್ತಾ ಇರೋ ತರ ಒಂದು ಹಂಗೆಲ್ಲ ಅನಿಸ್ತಾ ಇದೆ ಫೀಲ್ ನಮ್ಗೆ. ಸೊ ತುಂಬಾ ಅಂದ್ರೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ನಮ್ಗೆ ಈ ಸರಿ ಒಂದು ಅವಕಾಶ ಕೂಡ ಇದೆ. ಸತತ ಈಗ ಒಂದು ಹೋದ ವರ್ಷ ಟ್ರೋಫಿ ಗೆದ್ದಿರ್ತೀವಿ, ಮತ್ತೆ ಈ ವರ್ಷವನ್ನು ಕೂಡ ಟ್ರೋಫಿನ ಗೆಲ್ಲುವಂತ ಒಂದು ಅವಕಾಶ ಆ ನಮ್ಮ ಕಣ್ ಮುಂದಿದೆ ಈಗ. ಸೊ ಅದನ್ನ ಜಸ್ಟ್ ನಾವು ಅದನ್ನ ಹೋದ ವರ್ಷ ಏನ್ ಮಾಡಿದ್ವು ಅದನ್ನ ಮಾಡಿದ್ರೆ ಸಾಕಂತ ಅನಿಸ್ತಾ ಇದೆ. ಸೊ ಒಂದ್ ಕಡೆ ನಮ್ಗೆ 2010 ಅಲ್ಲಿ CSK ಮುಂಬೈ ತಂಡನ ಸೋಲಿಸಿ 2010 ಅಲ್ಲಿ ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗ್ತಾರೆ. ಸೊ RCB ತಂಡವನ್ನ ಸೋಲಿಸಿ 2011 ಅಲ್ಲಿ ಅವರು ಕೂಡ ಸೆಕೆಂಡ್ ಟೈಮ್ ಚಾಂಪಿಯನ್ಸ್ ಆಗ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಅಂದ್ರೆ ಈಗ ಸತತ 2 ವರ್ಷಗಳ ಟ್ರೋಫಿಯನ್ನ ಗೆದ್ದಂತಹ ಮೊದಲ ತಂಡ CSK ಆಗುತ್ತೆ. ಸೊ ನಿಮ್ಗೆಲ್ಲ ನೆನಪಿದ್ರೆ 2019 ಅಲ್ಲಿ CSK ತಂಡವನ್ನ ಸೋಲಿಸಿ ಕೇವಲ 1 ರನ್ನಿಂದ ಮುಂಬೈ ತಂಡ ಟ್ರೋಫಿನ ಗೆಲ್ತಾರೆ. ಸೊ ಅದಕ್ಕಿಂತ ಮುಂಚೆ 2013, 15, 17 ಒಂದು 3 ವರ್ಷ ಅವರು ಕೂಡ ಒಂದು 3 ಟ್ರೋಫಿನ ಗೆದ್ದಿರ್ತಾರೆ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರೋಫಿನ ಅಂದ್ರೆ ಈಗ 2019 ಮತ್ತೆ 2020 ಮುಂಬೈ ತಂಡ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿನ ಗೆಲ್ತಾರೆ. ಸೊ 2019 ಅಲ್ಲಿ 1 ರನ್ಗಳ ಅಂತರದಲ್ಲಿ ಮುಂಬೈ ತಂಡ CSK ತಂಡವನ್ನು ಸೋಲಿಸಿ ಟ್ರೋಫಿನ ಗೆದ್ದಿದ್ರೆ 2020 ಅಂದ್ರೆ ಲಾಕ್ ಡೌನ್ ಇದ್ದಿದ್ರಿಂದ ದುಬೈಗೆ ಶಿಫ್ಟ್ ಆಗಿರುತ್ತೆ ಒಂದು IPL 2020. ಸೊ ಆ ಒಂದು IPL ಅಲ್ಲಿ ಡೆಲ್ಲಿ ತಂಡ 2020 ಮುಂಬೈ ವಿರುದ್ಧ ಫೈನಲ್ ಗೆ ತಲುಪಿರುತ್ತೆ. ಸೊ ಆ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರು ಆ ಒಂದು ಪಂದ್ಯದಲ್ಲಿ ಹೀರೋಯಿಕ್ ಇನ್ನಿಂಗ್ಸ್ ಅನ್ನು ಆಡ್ತಾರೆ. ಸೊ ಆ ಒಂದು ಪಂದ್ಯದಲ್ಲಿ ಮುಂಬೈ ತಂಡ ಡೆಲ್ಲಿನ ಸೋಲಿಸಿದ್ರ ಮುಖಾಂತರ 5ನೇ ಬಾರಿ ಟ್ರೋಫಿನ ಗೆಲ್ತಾರೆ. ಸೊ 2019 ಮತ್ತೆ 2020 ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಸತತ 2 ವರ್ಷಗಳ ಕಾಲ ಟ್ರೋಫಿಯನ್ನ ಗೆದ್ದಂತಹ 2ನೇ ತಂಡವಾಗುತ್ತೆ ಮುಂಬೈ ಇಂಡಿಯನ್ಸ್ ತಂಡ. ಸೊ ಈ ಮೂಲಕ ಸೇಮ್ ಮತ್ತೆ ಅಂತದ್ದೇ ಒಂದು ಆಪರ್ಚುನಿಟಿ ನಮ್ಮ RCB ತಂಡಕ್ಕೂ ಈಗ ಕಣ್ಣು ಮುಂದೆನೆ ಇದೆ ಅಂತ ಹೇಳ್ಬೋದು. ಸೊ RCB ತಂಡ ಕೂಡ ಒಂದು ಟ್ರೋಫಿನ ಗೆಲ್ಲಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಜಸ್ಟ್ ಫಾರ್ 2 days ವಿ ನೀಡ್ ಟು ವೈಟ್ ಫಾರ್, ಅಂಡ್ ಯಾವ ತಂಡ ಹೋಗುತ್ತೆ ಯಾವ ತಂಡ ಬರುತ್ತೆ ಅನ್ನೋದು ಮ್ಯಾಟರ್ ಅಲ್ಲ. ಜಸ್ಟ್ ಯಾವುದೇ ಒಂದು ತಂಡ ಬಂದ್ರು ಕೂಡ ಗೆಲ್ಲೋದೊಂದೇ ನಮ್ ಕಣ್ ಮುಂದೆ ಇರೋದು. ಸೊ RCB ಕಮಾನ್ ಬಾಯ್ಸ್, ನೀವು ಗೆಲ್ತೀರಾ. ಮತ್ತೆ ಒಂದು 2025 ಏನ್ ಮಿರಾಕಲ್ ಮಾಡ್ತೀರಾ, ಈ ಒಂದು 2026 IPL ಅಲ್ಲೂ ಕೂಡ ಅಂಥದ್ದೇ ಒಂದು ಮಿರಾಕಲ್ ಮಾಡ್ತೀರಾ ಅಂತ ನನ್ಗೊಂದು ಭರವಸೆ ಇದೆ. ಬಟ್ ಮಾಡೇ ಮಾಡ್ತೀರಾ ಅಂತ ಒಂದು ಅನಿಸ್ತಾ ಇದೆ. ಬಟ್ ಸ್ವಲ್ಪ ಫೈನಲ್ ಪಂದ್ಯ ಅಲ್ವಾ, ಸ್ವಲ್ಪ ಪ್ರೆಷರ್ ಕೂಡ ಇರುತ್ತೆ. ಬಟ್ ಏನೇ ಇದ್ರು ಕೂಡ ಈ ಒಂದು ಟ್ರೋಫಿನ ಗೆಲ್ಲಲಿ ಅಂತ ಕೇಳ್ಕೊಳ್ತಾ, ನಮ್ಮ RCB ತಂಡದ ಬ್ಯಾಟಿಂಗ್ ಲೈನಪ್ ಎಲ್ಲರೂ ಕೂಡ ಉತ್ತಮ ಫಾರ್ಮ್ ಅಲ್ಲಿ ಇದ್ದಾರೆ ಅಥವಾ ಒಂದು ಉತ್ತಮ ಟಚ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಮೊನ್ನೆ ವೆಂಕಟೇಶ್ ಅಯ್ಯರ್ ಅವರು, ಫಿಲ್ಸೋಟ್ ಅವರ ಇಂಜುರಿ ಅಥವಾ ಜೇಕಬ್ ಬೆಥೆಲ್ ಅವರು ಕೂಡ ಟೂರ್ ನಿಂದ ಹೊರ ಬೀಳ್ತಾರೆ ತಂಬ್ ಇಂಜುರಿ ಆಗಿ. ಮತ್ತೆ ಅವರ ಒಂದು ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡಿದಂತ ವೆಂಕಟೇಶ್ ಅಯ್ಯರ್ ಅವರು 7-19 ರನ್ ಒಂದು ಕೆಮಿ ಇನ್ನಿಂಗ್ಸ್ ಬರುತ್ತೆ. ಸೊ ಅದಾದ್ಮೇಲೆ ವಿರಾಟ್ ಕೊಹ್ಲಿ ಅವರು 25-43 ರನ್ ಮತ್ತೊಂದು ಸಿಕ್ಸರ್ ಮತ್ತೊಂದು 6 ಬೌಂಡ್ರಿ ಕೂಡ ಸಿಡ್ಸಿರ್ತಾರೆ. ಸೊ ಅದಾದ್ಮೇಲೆ ಪಡಿಕಲ್ ಅವರು ಈ ಟೂರ್ನಲ್ಲಿ ಎಸ್ಪೆಷಲಿ ನಾನು ನೋಡಿದ ಅಂತ ಅಥವಾ ಎಷ್ಟು ಇದು ಸೇರ್ಕೊಂಡ್ರೆ 2020, 2021, 2025 ಮತ್ತೆ 2026 ಒಂದ್ 2 ವರ್ಷ ಮಧ್ಯದಲ್ಲಿ ಬೇರೆ 2 ಟೀಮ್ಗಳು ಆಡಿರ್ತಾರೆ. 1 ವರ್ಷ ರಾಜಸ್ಥಾನ್ ತಂಡಕ್ಕೆ ಆಡಿರ್ತಾರೆ. ಮತ್ತೆ 1-2 ವರ್ಷ ಒಂದ್ ವರ್ಷ ಲಕ್ನೋ ತಂಡಕ್ಕೆ ಕೂಡ ಆಡಿರ್ತಾರೆ. ಸೊ ಅವು 2 ತಂಡಗಳಲ್ಲೂ ಕೂಡ ಹೇಳ್ಕೊಡಂತ ಪ್ರದರ್ಶನ ಅವ್ರ ಕಡೆಯಿಂದ ಬಂದಿರಲ್ಲ ಆ 2 ತಂಡಕ್ಕೂ ಕೂಡ. ಸೊ RCB ತಂಡ ಅಂತ ಬಂದಾಗ ರಜತ್ ಪಡಿಕಲ್ ಅವ್ರಿಗೂ ಕೂಡ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಥವಾ 2025 IPL ನ ಒಂದು ಮುಂದುವರೆದ ಭಾಗದಂತೆ ಅದನ್ನು ಮೀರ್ಸೋ ತರ ಇವ್ರು ಬ್ಯಾಟಿಂಗ್ ಆಡ್ತಾ ಇದಾರೆ. ಯಾವ ರೀತಿ ಅಂತ ನೋಡ್ತಾ ಹೋಗೋದಾದ್ರೆ, ಈಗ ಯಾವ್ದಾದ್ರು ಆರಂಭಿಕ ಹಂತದಲ್ಲಿ ಒಂದು ವಿಕೆಟ್ ಅನ್ನ ಹೋದ್ರೆ ಅಟ್ಲೀಸ್ಟ್ ಈ ಟೂರ್ನಿಲಿ ಅವ್ರು ಫ್ಲಾಪ್ ಆಗಿದ್ದನ್ನ ನೋಡೇ ಇಲ್ಲ. ಎಲ್ಲಾ ಡಬಲ್ ಡಿಜಿಟ್ ನಂಬರ್ಸ್, ಎಲ್ಲಾ ಡಬಲ್ ಡಿಜಿಟ್ 15 ಕೂಡ ಗಳಿಸ್ಕೊಂಡಿದ್ದಾರೆ. CSK ವಿರುದ್ಧ ಕೂಡ ಒಂದು 15 ಹೊಡಿತಾರೆ. ವಾಟ್ ಅ ಕನ್ಸಿಸ್ಟೆನ್ಸಿ ಮ್ಯಾನ್. ಸೊ ಅದ್ರಲ್ಲೂ ಈಗ ವಿರಾಟ್ ಕೊಹ್ಲಿ ಇವ್ರು ಏನಾದ್ರು ಒಂದು ವಿಕೆಟ್ ಅನ್ನು ಹೋದಾಗ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ ಪಡಿಕಲ್ ಅವ್ರು ಬಂದ್ರಂತೂ ಮುಗದೇ ಹೋಯ್ತು. ಎಲ್ಲಿಂದ ಎಲ್ಗೋ ಮ್ಯಾಚ್ ನ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಒಂದು ಪ್ರದರ್ಶನ RCB ತಂಡಕ್ಕೆ ನಿಜವಾಗ್ಲೂ ಒಂದು ಅವಶ್ಯಕತೆ ಇತ್ತು, ಎಸ್ಪೆಷಲಿ ಈ ಒಂದು ಸೀಸನ್ ಅಲ್ಲಿ. ಏನಕ್ಕಂದ್ರೆ ಲಾಸ್ಟ್ ಇಯರ್ ಟ್ರೋಫಿನ ಗೆದ್ದಿರ್ತೀವಿ. ಸೊ ಗೆದ್ದಂತ ಎಷ್ಟೋ ತಂಡಗಳು ಕೂಡ ಪ್ಲೇ ಆಫ್ ನ ಒಂದು ರೀಚ್ ಮಾಡೋಕ್ಕೂ ಕೂಡ ಕಷ್ಟ ಪಡ್ತಿದಾವೆ. ಏನಕ್ಕಂದ್ರೆ ಈಗ 2020 ಎಲ್ಲ ನೆನಪಿದ್ರೆ CSK ತಂಡ ಟ್ರೋಫಿನ ಗೆಲ್ತಾರೆ. 2024 ಅಲ್ಲಿ ಲೀಗ್ ಇಂದ ಔಟ್ ಆಗ್ತಾರೆ. 2024 ಅಲ್ಲಿ CSK ತಂಡ ಅವಾಗೂ ಕೂಡ ಕ್ವಾಲಿಫೈ ಆಗಲ್ಲ ಅವರು. 2024 ಅಲ್ಲಿ ತಂಡ ಚಾಂಪಿಯನ್ಸ್ ಆಗ್ತಾರೆ. ಸೊ ಅವರು ಕೂಡ ಈಗ ಪ್ಲೇ ಆಫ್ ಮುಂದಕ್ಕೆ ಅಂತ ಎಷ್ಟು ಕಷ್ಟ ಪಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ. ಈ ಟೂರ್ನಿಲಿ ಆಡಿದಂತ ಫಸ್ಟ್ ಒಂದು 6 ಮ್ಯಾಚ್ ಅಲ್ಲಿ ಅವ್ರು ಗೆದ್ದೇ ಇರಲ್ಲ. ಅದಾದ್ಮೇಲೆ ಗೆದ್ಕೊ ಬರ್ತಾರೆ, ಒಂದು 6 ಮ್ಯಾಚ್ ಗೆಲ್ತಾರೆ. ಲಾಸ್ಟ್ ಲೀಗ್ ಅಲ್ಲಿ ಡೆಲ್ಲಿ ವಿರುದ್ಧ ಸೋತು ಅವರು ಕೂಡ ಟೂರ್ನಿಂದ ಹೊರ ಬೀಳ್ತಾರೆ. ಸೊ ಅದೇ ರೀತಿ RCB ತಂಡ ಲಾಸ್ಟ್ ಇಯರ್ ಟ್ರೋಫಿ ಗೆದ್ದಿದೆ ಅಂದಾಗ ಈ ವರ್ಷ ಪ್ರೆಷರ್ ಅಲ್ಲಿ ಇದ್ದೇ ಇರ್ತಿದ್ರು ಅಂತ ಅನ್ಸುತ್ತೆ. ಅಂದ್ರೆ ಈಗ
ಚಾಂಪಿಯನ್ಸ್ ಬೇರೆ, ಒಂದು ಅದೇ ರೀತಿಯ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಕ್ಕಾಗಲ್ಲ. ಅದೊಂದು ತಲೆ ಇರ್ಬೇಕಾಗತ್ತೆ. ಸೊ ಅದಾದ್ಮೇಲೆ ಪಡಿಕಲ್ ಅವರು ಬ್ಯೂಟಿಫುಲ್ ಆಗಿ ಆಡ್ತಾ ಇದಾರೆ. ಇನ್ನ ಜಸ್ಟ್ ಒಂದೇ ಗೇಮ್ ಇರೋದು, ಆ ಒಂದು ಆಟನ ಆ ಒಂದು ಪಂದ್ಯದಲ್ಲೂ ಕೂಡ ಆಡ್ಲಿ. ಸೊ ಅದಾದ್ಮೇಲೆ ಪಟ್ಟಿದಾರ್ ನಮ್ಮ ನಾಯಕ, ನೋಡಿದ್ವಿ ನಾವು ಗುಜರಾತ್ ನ ಯಾವ ರೀತಿ ಅವರು ಡಾಮಿನೇಟ್ ಅಥವಾ ಡಿಸ್ಟ್ರಾಯ್ ಮಾಡಿದ್ರು ಅಂತ. ಕೇವಲ 33 ಎಸೆತ, 93 ರನ್, ಒಂದು 9 ಸಿಕ್ಸರ್ ಮತ್ತೊಂದು 5 ಬೌಂಡ್ರಿನ ಕೂಡ ಸಿಡಿಸ್ತಾರೆ. ಸೊ ನಮ್ಗೆ ಅದೇ ರೀತಿಯ ಒಂದು ಹೀರೋಯಿಕ್ ಇನ್ನಿಂಗ್ಸ್ ಅನ್ನ ಫೈನಲ್ ಪಂದ್ಯದಲ್ಲೂ ಕೂಡ ಮರುಕಳಿಸ್ತೆ ಅಂತ ಕೇಳ್ಕೊತಾ ಇದೀವಿ. ಸೊ ಮಧ್ಯದಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಬಿಟ್ಬಿಟ್ಟು ಅನ್ಸುತ್ತೆ. ಈ ಟೂರ್ನಿಲಿ ವಿರಾಟ್ ಕೊಹ್ಲಿ ಅವರು ಈ ಒಂದು ಟೂರ್ನಿಲಿ 600 ರನ್ಗಳನ್ನ ಸತತ 2023 ಇಂದ ಇದುವರೆಗೂ, 2023 ಇಂದ 2026 ವರ್ಗೂ ಅಷ್ಟು ರನ್ಸ್ ಅನ್ನ ಗಳಿಸ್ಕೊಂಡೇ ಬರ್ತಿದ್ದಾರೆ. ಸೊ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬೋದು. ಒಂದ್ ಸ್ವಲ್ಪ ಇನ್ನು ಈ ವರ್ಲ್ಡ್ ಕಪ್ ಅನ್ನ ಅಷ್ಟು ಬೇಗ ಅವರು ಗೆದ್ದ ಮೇಲೆ ಅಷ್ಟು ಬೇಗ ಉದಯ ಕೊಡಬಾರ್ದಾಗಿತ್ತು, ಇನ್ನೊಂದ್ ಸ್ವಲ್ಪ ದಿವಸ ಆಡ್ಬೇಕಂತ ಅನಿಸ್ತು. ಏನಕ್ಕಂದ್ರೆ ಆ ರೀತಿ ಆ ಒಂದು ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟ್ ಆಡ್ತಾ ಇರ್ಬೇಕಾದ್ರೆ ಒಂದು ವೈಬ್ಸ್ ಎಲ್ಲ ನನ್ಗೆ ಜ್ಞಾಪಕ ಬರ್ತಾ ಇತ್ತು. ಸೊ ಏನು ಮಾಡಕ್ಕಾಗಲ್ಲ, ಯಂಗ್ಸ್ಟರ್ಸ್ಗೆ ಇನ್ನೂ ಸ್ವಲ್ಪ ಅವಕಾಶ ಸಿಕ್ಲಿ. ರೋಹಿತ್ ಶರ್ಮಾ ಅವರು ಮತ್ತೆ ವಿರಾಟ್ ಕೊಹ್ಲಿ ಅವರು ವಿದಾಯ ಕೊಡ್ತಾರೆ. ಸೊ ಒಂದು ಒಳ್ಳೆ ಗೆಸ್ಟರ್ಸ್ ಅಂತ ಹೇಳ್ಬೋದು. ಸೊ ಅದಾದ್ಮೇಲೆ ನಮ್ಗೆ 5ನೇ ಪ್ಲೇಸ್ ಅಲ್ಲಿ ಬರುವಂತ ಜಿತೇಶ್ ಶರ್ಮಾ ಅವರು ಕೂಡ ಮೊನ್ನೆ 5 ಎಸೆತ, 15 ರನ್, ಒಂದು ಬೌಂಡ್ರಿ ಮತ್ತೊಂದು ಸಿಕ್ಸರ್ ನ ಕೂಡ ಸಿಡಿಸ್ತಾರೆ. ಅವ್ರ ಕಡೆಯಿಂದ ಕೂಡ ಒಂದ್ ಸ್ವಲ್ಪ ಫಾರ್ಮ್ ಗೆ ಬಂದಂಗ್ ಕಾಣಿಸ್ತಾ ಇದೆ. ಸೊ ನಮ್ಗೆ ಒಂದ್ ಸ್ವಲ್ಪ ಚಿಂತೆ ಆಗ್ತಾ ಇರೋದೇನಂದ್ರೆ ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಎಲ್ಲೋ ಒಂದ್ ಸ್ವಲ್ಪ ಮರೆಯಾಗಿದ್ಯಾ ಅಂತ. ಯಾಕಂದ್ರೆ ಮೊನ್ನೆ 5 ರನ್ ಮಾತ್ರ ಹೊಡಿತಾರ ಅವರು, ಅವ್ರಂಗೆ ಮಾಡ್ಕೊಂಡಂಗಿದ್ರು. ಸೊ ಒಂದ್ ಸ್ವಲ್ಪ ಬೇಜಾರಾಯ್ತು ಟಿಮ್ ಡೇವಿಡ್ ಅವ್ರ ಮೊನ್ನೆ ಆಡಿಲ್ಲ ಅಂತಂದಾಗ. ನಮ್ಗೆ ಇನ್ನೂ ಒಂದು ಅವಕಾಶ ಇದೆ. ಟಿಮ್ ಡೇವಿಡ್ ಬ್ರೋ ಚೆನ್ನಾಗಿ ಆಡಿ ಫೈನಲ್ ಪಂದ್ಯ ಒಂದು ಅಕಸ್ಮಾತ್ ಏನಾದ್ರು ಬ್ಯಾಟಿಂಗ್ ಏನಾದ್ರು ಒಂದ್ ಸ್ವಲ್ಪ ಸಾಕ್ಬಾರ್ದು ಅಂತ ಕೇಳ್ಕೊತೀನಿ. ಅಕಸ್ಮಾತ್ ಏನಾದ್ರು ಆದ್ರೆ ಅಥವಾ ಒಂದು ಒಳ್ಳೆ ಸ್ಕೋರ್ ಹೋಗ್ತಿದೆ ಅಂತಂದಾಗ ಅಟ್ಲೀಸ್ಟ್ ಒಂದು 15ರಿಂದ 16 ಓವರ್ ಆ ಟೈಮಿಗೆ ಬಂದ್ರೆ ಟಿಮ್ ಡೇವಿಡ್ ಅವ್ರ ಕಡೆಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಬರುವಂತ ಎಲ್ಲಾ ಅವಕಾಶ ಇದೆ. ಸೊ RCB ತಂಡ ಇದನ್ನ ಆದಷ್ಟು ಯುಟಿಲೈಸ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಕೃಣಾಲ್ ಪಾಂಡೆ ಅವರು ಕೂಡ ಮೊನ್ನೆ 28 ಬಾಲ್ಗೆ 43 ರನ್ ಮತ್ತೊಂದು 5 ಬೌಂಡ್ರಿ ಮತ್ತೊಂದು 2 ಸಿಕ್ಸರ್ ನ ಕೂಡ ಸಿಡಿಸ್ತಾರೆ. ನಿಜವಾಗ್ಲೂ ಕೃಣಾಲ್ ಪಾಂಡೆ ಅವರು ಒಂದು RCB ಸಿಕ್ಕಿದಾಗೆಲ್ಲ ಅವ್ರ RCB ತಂಡದ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅನ್ನ ಒಂದ್ ಸ್ವಲ್ಪ ಅಷ್ಟು ಬೇಗ ಕೊಲೆಪ್ಸ್ ಆಗಕ್ಕೆ ಬಿಡ್ತಾ ಇಲ್ಲ ಅವರು. ಒಂದು ಹೀರೋಯಿಕ್ ಇನ್ನಿಂಗ್ಸ್ ಅಥವಾ ಒಂದು ಮುಂಬೈ ವಿರುದ್ಧ ನೋಡಿದ್ವಿ ನಾವು 73 ರನ್ ಗಳಿಸಿ ಯಾವ ರೀತಿ RCB ತಂಡಕ್ಕೆ ಗೆಲ್ಲಕ್ಕೆ ಒಂದು ಅವಕಾಶ ಮಾಡ್ಕೊಟ್ರು ಅಂತ. ಸೊ ಅದೇ ರೀತಿಯ ಒಂದು ಪರ್ಫಾರ್ಮೆನ್ಸ್ ಎಲ್ಲಾ ಕಡೆಯಿಂದ ಬರ್ಲಿ. ಮತ್ತೆ ಫಿಲ್ಸಾಲ್ಟ್ ಅವರು ಫೈನಲ್ ಪಂದ್ಯಕ್ಕೆ ಬರ್ತಾರೆ ಅಂತ ಒಂದು ಅಪ್ಡೇಟ್ ಇದೆ. ಏನಕಂದ್ರೆ ಮೊನ್ನೆ ಫಿಟ್ ಆಗಿದ್ರು, ಬಟ್ ಒಂದು ಬ್ಯಾಟಿಂಗ್ ಲೈನ್ ಅಪ್ ಕರೆಕ್ಟ್ ಆಗಿ ಇದ್ದಿದ್ರಿಂದ ಅಥವಾ ಇನ್ನೂ ಸ್ವಲ್ಪ ಅವ್ರಿಗೆ ರೆಸ್ಟ್ ಕೊಟ್ಟು ಒಂದೇ ಸರಿ ಫೈನಲ್ ಅಲ್ಲಿ ಆಡ್ಸೋಣ ಅಂತ ಅನ್ನೋ ಒಂದು ಪ್ಲಾನ್ RCB ತಂಡದ ಕಡೆ ಇತ್ತು ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಫಿಲ್ಸಾಲ್ಟ್ ಅವರನ್ನ ಆಡ್ಸಿರಲ್ಲ. ಸೊ ಫಿಲ್ಸಾಲ್ಟ್ ವಿಲ್ ಬಿ ದೇರ್ ಫಾರ್ ದಿ ಫೈನಲ್ ಆಫ್ 2026 IPL. ಸೊ ಇದಾದ್ಮೇಲೆ ನಮ್ಗೆ ಬೌಲಿಂಗ್ ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿದೆ. ಮೊನ್ನೆ ಒಮರ್ ಶಫರ್ಡ್ ಅವರನ್ನ ಒಳಗಡೆ ಇಟ್ಟು ಒಂದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಒಳಗಡೆ ಕರ್ಕೋತಾರೆ. ಸೊ ಒಂದು ಒಳ್ಳೆ ಮೂವ್ ಅಂತ ಹೇಳಕ್ಕಾಗಲ್ಲ, ಅವರು ಒಂದು ಚಿಂತೆ ಮಾಡೋ ತರ ಮಾಡ್ಬಿಡ್ತಾರೆ. ಬೌಲಿಂಗ್ ಅಂತ ಏನಾದ್ರು ಬಂದ್ರೆ ಅವ್ರ ಟಾರ್ಗೆಟ್ ಇರೋದು ಅವ್ರಿಗೆ ಒಂದು 20 ರನ್. ಯಾಕಂದ್ರೆ ಅವರು ಮಾಡಿರೋ ಮ್ಯಾಕ್ಸಿಮಮ್ ಎಲ್ಲ ಓವರ್ಸ್ ಅಲ್ಲೂ 20 ರನ್ಗಿನ ಜಾಸ್ತಿನೇ ಕೊಟ್ಟಿದ್ದಾರೆ, ಅಥವಾ ಅವರೇಜ್ ಒಂದು 18ರಿಂದ 20 ರನ್ ಅಂತೂ ಕೊಟ್ಟಾ ಇದ್ದಾರೆ. ಸೊ ಮೊನ್ನೆ ಒಂದು ಓವರ್ ಮಾತ್ರ ಬೌಲಿಂಗ್ ಕೊಡ್ತಾರೆ. ಟಾರ್ಗೆಟ್ ಇರೋದು 20 ರನ್, ಆದ್ರೂ ಒಂದು 15 ರನ್ ಮಾತ್ರ ಹೊಡ್ಸ್ಕೊಂಡ್ರು. 5 ರನ್ನಿಂದ ಅವರೇ ಗೆದ್ರು ಅಂತ ಹೇಳ್ಬೋದು. ಸೊ ನಮ್ಗೆ ಅವಶ್ಯಕತೆ ಇದ್ದಾಗ ನಮ್ಗೆ ಕೃಣಾಲ್ ಪಾಂಡೆ ಅವ್ರ ಕಡೆಯಿಂದ ಬ್ಯಾಟಿಂಗ್ ಬೇಕಾಗುತ್ತೆ, ಜಿತೇಶ್ ಶರ್ಮಾ ಅವ್ರ ಕಡೆಯಿಂದ ಬ್ಯಾಟಿಂಗ್ ಬೇಕಾಗುತ್ತೆ. ಕೇವಲ ಇರೋದು ಒಂದೇ ಫೈನಲ್ ಮ್ಯಾಚ್, ಅವಶ್ಯಕತೆ ಇದ್ದಾಗ ಬೇಕಾಗುತ್ತೆ ಆ ತರದ್ದೆಲ್ಲ. ಸೊ ನಮ್ಗೆ ಸ್ವಲ್ಪ ಚಿಂತೆ ಇರೋ ಪ್ಲೇಯರ್ ಅಂದ್ರೆ ಒಮರ್ ಶಫರ್ಡ್ ಅವ್ರು ಮಾತ್ರ. ಸೊ ಅವ್ರಿಗೆ ಯಾವ ರೀತಿ ಬಳಸ್ಕೋತಾರೆ ಅಂತ ನೋಡೋಣ ಏನಾಗುತ್ತೆ ಅಂತ. ಸೊ ಅದಾದ್ಮೇಲೆ ನಮ್ಗೆ ಬೌಲಿಂಗ್ ಒಳ್ಳೆ ಒಂದು ಟ್ರಂಪ್ ಕಾರ್ಡ್ ಅಂತ ಹೇಳ್ಬೋದು. ಭುವನೇಶ್ವರ್ ಕುಮಾರ್ ಅವರು 26 ವಿಕೆಟ್ ಈ ಸೀಸನ್ ಅಲ್ಲಿ ಕಿತ್ತಿದ್ದಾರೆ. ಸೊ ಅದಾದ್ಮೇಲೆ ಜೋಶ್ ಹಜಲ್ವುಡ್ ಅವರು ಮೊನ್ನೆ ಒಂದು ವಿಕೆಟ್ ಅನ್ನ ಪಡಿತಾರೆ. 13-14 ವಿಕೆಟ್ ಅವ್ರ ಕಡೆಯಿಂದ ಕೂಡ ಬಂದಿದೆ. ಜೇಕಬ್ ಟ್ರಫಿ ಅವರು ಅವ್ರ ಕಡೆಯಿಂದ ಕೂಡ ಒಂದು 3 ವಿಕೆಟ್ ಅನ್ನ ಪಡ್ಕೊಂಡಿದ್ದಾರೆ. ಸುರೇಶ್ ಶರ್ಮಾ ಅವ್ರ ಕಡೆಯಿಂದ ಈ ಟೂರ್ನಿ ಅವ್ರಿಗೆ ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ, ಬಟ್ ಒಂದು ಕನ್ಸಿಸ್ಟೆನ್ಸಿ ಅಥವಾ ಒಂದು ಅವ್ರ ಕಡೆಯಿಂದ ಒಂದು ಬೌಲಿಂಗ್ ಅಲ್ಲಿ ಕಂಟ್ರೋಲ್ನೆಸ್ ಆಗ್ಬೋದು ಚೆನ್ನಾಗಿ ಬರ್ತಾ ಇದೆ ಅವ್ರ ಕಡೆಯಿಂದ. ಸೊ ಆ ಒಂದು ಇನ್ನಿಂಗ್ಸ್ ಅವ್ರಿಗೆ ಅಟ್ಲೀಸ್ಟ್ ಫೈನಲ್ ಪಂದ್ಯದಲ್ಲಿ ಆಡಿಸ್ತಾರಾ ಇಲ್ವಾ ಅಂತ ನನ್ಗೆ ಐಡಿಯಾ ಇಲ್ಲ. ನೋಡೋಣ, ಆಡ್ಸ್ಬೋದು. ಕೃಣಾಲ್ ಪಾಂಡೆ ಅವರಂತೂ ಆಬ್ವಿಯಸ್ಲಿ ಇದ್ದೇ ಇರ್ತಾರೆ. ಯಾಕಂದ್ರೆ ಅವ್ರ ಕಡೆಯಿಂದ ನಮ್ಗೆ ಒಂದು ಬ್ಯಾಟಿಂಗ್ ಒಂದು ಲೈನಪ್ ಕೂಡ ಅಥವಾ ಒಂದು ಬ್ಯಾಟ್ಸ್ಮನ್ ಕೂಡ ಎಕ್ಸ್ಟ್ರಾ ಸಿಗ್ತಾರೆ. ಕೃಣಾಲ್ ಪಾಂಡೆ ಅವ್ರು ಇದ್ದೇ ಇರ್ತಾರೆ ನಮ್ಗೆ. ಆದ್ರೂ ಕೂಡ ಈ ಒಂದ್ ಸೀಸನ್ ನಮ್ಗೆ ಎಷ್ಟೇ ಹೇಳೋರಿಲ್ಲ, ಅವ್ರನ್ನ ಒಂದ್ ಸ್ವಲ್ಪ ಮಿಸ್ ಮಾಡ್ಕೋತೀವಿ. ಏನಕ್ಕಂದ್ರೆ ಒಂದು ಡೆತ್ ಓವರ್ಸ್ ಅಂತ ಬಂದಾಗ ಲಾಸ್ಟ್ ಬಾರಿ ನೋಡಿದ್ವಿ ನಾವು ಯಾವ ರೀತಿ ಎಲ್ಲ ಅವ್ರ ಕಡೆಯಿಂದ ಬೌಲಿಂಗ್ ಇತ್ತು ಅಥವಾ ಯಾವ ರೀತಿ ಅವರು ಬೌಲಿಂಗ್ ಮಾಡ್ತಾ ಇದ್ರು ನಮ್ಮ RCB ತಂಡಕ್ಕೆ ಅಂತ. ಸೊ ನೋಡೋಣ ಏನಾಗುತ್ತೆ ಅಂತ.
ಇದಿಷ್ಟನ್ನ ಹೇಳ್ತಾ ಅವರು ಫಿಲ್ಸಲ್ಟ್ ಅವರು ಬಂದೇ ಬರ್ತಾರೆ ಅಂತ ಅನ್ಸುತ್ತೆ. ಫಿಲ್ಸಲ್ಟ್ ಅವರು, ವಿರಾಟ್ ಕೊಹ್ಲಿ ಅವರು ಮತ್ತೆ ವೆಂಕಟೇಶ್ ಅಯ್ಯರ್ ಅವ್ರನ್ನ ಒಂದು ಮಿಡಲ್ ಆರ್ಡರ್ಗೆ ಮೂವ್ ಮಾಡ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ 3ನೇ ಪ್ಲೇಸ್ ಅಲ್ಲಿ ಇವಾಗ ಆಲ್ರೆಡಿ ಪಡಿಕಲ್ ಅವರು ಫಿಕ್ಸ್ ಆಗಿದ್ದಾರೆ. 4ನೇ ಪ್ಲೇಸ್ ಅಲ್ಲಿ ಪಟ್ಟಿದಾರ್ ನಾಯಕ ಬರಲೇಬೇಕು. 5ನೇ ಪ್ಲೇಸ್ ಅಥವಾ ಜಿತೇಶ್ ಶರ್ಮಾ ಅವರು ಅಷ್ಟೊಂದು ಫಾರ್ಮ್ ಅಲ್ಲಿ ಇಲ್ಲ ಅಂತ ಅನ್ಕೊಂಡ್ರೆ ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅವ್ರನ್ನ 5ನೇ ಪ್ಲೇಸ್ ಅಲ್ಲಿ ಬ್ಯಾಟಿಂಗ್ ಗೆ ಮೂವ್ ಮಾಡ್ಬೋದು. ಮತ್ತೆ 6ನೇ ಪ್ಲೇಸ್ ಅಲ್ಲಿ ಜಿತೇಶ್ ಶರ್ಮಾ ಅವ್ರು ಬಂದ್ರು. 7ನೇ ಪ್ಲೇಸ್ ಅಲ್ಲಿ ಟಿಮ್ ಡೇವಿಡ್ ಅವ್ರು ಬರ್ತಾರೆ. ಸೊ ನಮ್ಗೆ ಈಗ ಬ್ಯಾಟಿಂಗ್ ಸ್ವಲ್ಪ ಸಾರ್ಟ್ ಅಥವಾ ಒಂದು ಕರೆಕ್ಟ್ ಆಗಿ ಒಂದು ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಆಗ್ತಾ ಹೋಗುತ್ತೆ ಅಂತ. ಸೊ ಅಕಸ್ಮಾತ್ ಏನಾದ್ರು ಫಿಲ್ಸಲ್ಟ್ ಅವ್ರು ಬಂದ್ರೆ ಜೇಕಬ್ ಟ್ರಫಿ ಅವರು ಪ್ಲೇಯಿಂಗ್ 11 ಇಂದ ಹೊರಗಡೆ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಇಷ್ಟಂತೂ ಇದ್ದೇ ಇರುತ್ತೆ ಅಂತ ಅನಿಸ್ತಾ ಇದೆ ನನ್ಗಂತೂ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಕೇವಲ ಇರೋದು 2 ದಿವಸ, ತುಂಬಾ ಅಂದ್ರೆ ತುಂಬಾ ಆರ್ ಸಿ ಬಿ ತಂಡ ಈ ಒಂದು ಬಾರಿ ಕೂಡ ಆರ್ ಸಿ ಬಿ ತಂಡ ಟ್ರೋಫಿ ಗೆದ್ಬಿಡ್ಲಿ. CSK, ಮುಂಬೈ ತರ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ 2 ವರ್ಷ ಟ್ರೋಫಿನ ಗೆದ್ದಂತಹ ಕೇವಲ 3ನೇ ತಂಡ ಅನ್ನೋ ಒಂದು ಹೆಸರು ಅಥವಾ ಒಂದು ನೇಮ್ ಫೇಮ್ ಆರ್ ಸಿ ಬಿ ತಂಡಕ್ಕೂ ಕೂಡ ಬರ್ಲಿ. IPL ಇತಿಹಾಸ ಅಥವಾ IPL ಹಿಸ್ಟ್ರಿ ಅಂತ ಬಂದಾಗ ಮುಂಬೈ, CSK, RCB ಈ 3 ತಂಡಕ್ಕೂ ಅತಿ ಹೆಚ್ಚು ಫ್ಯಾನ್ ಫಾಲೋಯಿಂಗ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಅವರು ಮ್ಯಾಚ್ ನಡೀತಾ ಇರ್ಬೇಕಾದ್ರೆ ಯಾವ ರೀತಿ ಅವ್ರಿಗೆ ಒಂದು ಫ್ಯಾನ್ಸ್ ಗಳಿಂದ ಸಪೋರ್ಟ್ ಇರುತ್ತೆ ಅಂತ ಎಲ್ಲ ಒಂದು ಅಬ್ಸರ್ವ್ ಮಾಡಿದ್ರೆ ಆರ್ ಸಿ ಬಿ ತಂಡ ಒಂದ್ ಕೈ ಮೇಲೇನೆ ಇದೆ. 18 ವರ್ಷ 12 ವರ್ಷ ಸೋತಾಗ್ಲೇ ಬಿಡ್ಲಿಲ್ಲ. ಇನ್ನ ಟ್ರೋಫಿನ ಗೆದ್ದಿದೀವಿ ಕೂಡ. ನಾವು ಈಗ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂತ ಅನ್ನೋ ಒಂದು ಟೈಟಲ್ ಇಂದ ಬರ್ತಿದೀವಿ. ಆಲ್ರೆಡಿ ಇನ್ನೂ ಒಂದ್ಸರಿ ಫೈನಲ್ ಹೋಗಿದೀವಿ ನಾವು. ಇದ್ರ ಜೊತೆಲಿ ಈ ಒಂದು ಫೈನಲ್ ನ ಕೂಡ ಗೆಲ್ಲಿ ಅಂತ ಕೇಳ್ಕೊಳ್ತಾ ಇನ್ನು ಬರೋ ಅಂತ ಎಲ್ಲ ಮ್ಯಾಕ್ಸಿಮಮ್ ಫೈನಲ್ ಪಂದ್ಯಗಳನ್ನು ಕೂಡ ನಾವು ಗೆಲ್ಲೋಣ. ಸೊ ನೋಡ್ತಾ ಹೋಗೋಣ ಏನೇನಾಗುತ್ತೆ ಅಂತ. ವಿಶ್ ಯು ಆಲ್ ದಿ ಬೆಸ್ಟ್ ಆರ್ ಸಿ ಬಿ. ನನ್ನ ಕಡೆಯಿಂದ ಖುಷಿಗೆ ಮಾತೇ ಬರ್ತಾ ಇಲ್ಲ. ಇನ್ನು ಅಕಸ್ಮಾತ್ ಏನಾದ್ರು ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿ ಏನಾದ್ರು ಗೆದ್ಬಿಟ್ಟು ಖುಷಿ ಹೇಳ್ಕೊಳಕ್ಕೆ ಆಗಲ್ಲ. ಸೊ ನೋಡೋಣ ಏನೇನಾಗುತ್ತೆ ಅಂತ. ಒಂದ್ಸಾಗಿ ವಿಶ್ ಯು ಆಲ್ ದಿ ಬೆಸ್ಟ್ ಆರ್ ಸಿ ಬಿ. ಸತತ 2 ಟ್ರೋಫಿಗಳನ್ನ ಗೆದ್ದು ನಮ್ದಾಗಿಸ್ಕೊಳ್ಳಿ. ಬೆಂಗಳೂರಿಗೆ ಟ್ರೋಫಿನ 2ನೇ ಬಾರಿ ಕೂಡ ತಗೊಂಬನ್ನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಿನಕ್ಕೊಂದು ಕಂಟೆಂಟ್ ಯೂಟ್ಯೂಬ್ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.